ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ನೀವು ಬೇರೆ ಬೇರೆ ಕಡೆ ಒಂದು ನ್ಯೂಸಸ್ಸನ್ನು ನೋಡಿರ್ತೀರ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಆ್ಯಂಡ್ ಹಾಗೇನು 23ನೇ ಕಂತು ಹಣ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಿಲೀಸ್ ಆಗಿದೆ, 1 ಗಂಟೆಗೆ ರಿಲೀಸ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ಕಡೆ ನ್ಯೂಸಸ್ಸನ್ನು ಕೇಳಿರ್ತೀರ. ನಿಜಕ್ಕೂ ಸಹ ಇವತ್ತೇನಾದರೂ ಮಧ್ಯಾಹ್ನ 12 ಗಂಟೆಗೆ ಹಣ ರಿಲೀಸ್ ಆಗುತ್ತಾ, 22, 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ 22, 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಸರ್ಕಾರದ ಕಡೆಯಿಂದ ಈಗಾಗಲೇ ಬಿಡುಗಡೆ ಆಗಿದೆಯಾ, ಯಾವ ಫಲಾನುಭವಿಗೆ ಬಂದಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನೋ ಒಂದು ಗುಡ್ ನ್ಯೂಸ್ ಆದರೆ ಇರುವಂಥದ್ದು, ಆ ಗುಡ್ ನ್ಯೂಸ್ ಬಗ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿದೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಜಮಾ ಆದಾಗಿಂದ 22ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವೆಯ್ಟ್ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಆದರೆ ವೈರಲ್ ಆಗ್ತಿರುವಂಥದ್ದು. ಆ ಒಂದು ವಿಡಿಯೋಸನ್ನು ಸ್ವತಃ ನಾನೇ ವಾಚ್ ಮಾಡಿದೆ. ಆ ವಿಡಿಯೋಸಲ್ಲೆಲ್ಲ ಏನು ಮೆನ್ಷನ್ ಆಗಿದೆ ಅಂತ ಅಂದರೆ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹಣ ರಿಲೀಸ್ ಆಗುತ್ತೆ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಹಣ ರಿಲೀಸ್ ಆಗುತ್ತೆ, ಇಲ್ಲ ಅಂತಂದರೆ ಇವತ್ತು ಸಾಯಂಕಾಲ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. 22ನೇ ಕಂತು ಹಣ ರಿಲೀಸ್ ಆಗುತ್ತೆ, 23ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗ ನೀವು ಆ ಒಂದು ವಿಡಿಯೋಸನ್ನು ವಾಚ್ ಮಾಡ್ತೀರಾ, ವಿಡಿಯೋಸನ್ನು ವಾಚ್ ಮಾಡಿದ ಆದಮೇಲೆ ಇವತ್ತು ಮಾರ್ನಿಂಗ್ ಒಂದು 9 ಗಂಟೆ ಆ ಒಂದು ಟೈಮಿಗೆ ನೀವು ವಿಡಿಯೋನ ನೋಡ್ತೀರಾ ಅಂತ ಅಂದ್ಕೊಳ್ಳಿ. 12 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಅನಿಸುತ್ತೆ, ಓ ಸರ್ಕಾರದ ಕಡೆಯಿಂದ ಹಣ ರಿಲೀಸ್ ಆಗಿದೆ ಅಲ್ವಾ, ನಮ್ಗೆ ಯಾಕೆ ಹಣ ಬಂದಿಲ್ಲ, ಇಷ್ಟಕ್ಕೂ ಯಾರಿಗೆ ಬಂದಿದೆ ಏನೋ ಅಂತ ಹೇಳಿಬಿಟ್ಟು. ಸೊ ಇರುವಂಥ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಒಂದೊಂದೇ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿಯರಿಗೆ ಇದುವರೆಗೂ 21ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಅಂದರೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ 42,000 ಹಣ ಆದರೆ ಜಮಾ ಆಗಿರುವಂಥದ್ದು. ಈಗ ನೆಕ್ಸ್ಟ್ 22ನೇ ಕಂತು ಹಣ ಆಗಲಿ 23ನೇ ಕಂತಿನ ಹಣ ಆಗಲಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಿಲೀಸ್ ಮಾಡ್ತೀವಿ, ಇಲ್ಲ ಅಂತಂದರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಯಾವುದೇ ಥರದ ಹೇಳಿಕೆ ಆದರೆ ಕೊಟ್ಟಿಲ್ಲ. ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ನಿಮಗೆ ಇದುವರೆಗೂ ಸಹ ಯಾವ ಮಧ್ಯಾಹ್ನ 12 ಗಂಟೆಗಾಗಲಿ ಅಥವಾ ಯಾವುದೇ ಟೈಮ್ಗಾಗಲಿ 22ನೇ ಕಂತು ಹಣ ಅಥವಾ 23ನೇ ಕಂತು ಹಣ ಆದರೆ ನಿಮಗೆ ರಿಲೀಸ್ ಆಗಿಲ್ಲ, 22ನೇ ಕಂತು ಹಣನೇ ಸರ್ಕಾರದ ಕಡೆಯಿಂದ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದಕ್ಕೆ ಹೇಗೆ ಸಾಧ್ಯ ಹೇಳಿ. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಇದುವರೆಗೂ ಸರ್ಕಾರದ ಕಡೆಯಿಂದ ಬಿಡುಗಡೆ ಆದರೆ ಮಾಡಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, 22ನೇ ಕಂತು ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ 23ನೇ ಕಂತಿನ ಹಣ ನಿಮಗೆ ಎಲ್ಲಿಂದ ಜಮಾ ಆಗುತ್ತೆ ಹೇಳಿ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಸರಿ ಸರ್ 22ನೇ ಕಂತು ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ, ಇದುವರೆಗೂ ಸಹ ಹಣ ರಿಲೀಸ್ ಮಾಡಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹಾಗಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ನೀವು ಕೇಳ್ತಿದ್ದೀರಾ. ನೋಡಿ, ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಆ್ಯಂಡ್ ಹಾಗೇನು 23ನೇ ಕಂತು ಹಣ ಕುರಿತು ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ಇದುವರೆಗೂ ಸಹ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಿದ್ದೇವೆ. 21ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಬಂದಿದೆ. ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ 42,000ವರೆಗೂ ಹಣ ಆದರೆ ಜಮಾ ಆಗಿರುವಂಥದ್ದು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಸೆಪ್ಟೆಂಬರ್ ಆ್ಯಂಡ್ ಹಾಗೇನೋ ಅಕ್ಟೋಬರ್ ತಿಂಗಳ ಹಣ ಅಂದರೆ ನಿಮಗೆ 22, 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬಟ್ ಇದುವರೆಗೂ ಸಹ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಿಲ್ಲ. ನಿಮಗೆ ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುವಂತಹ ಎಲ್ಲ ಥರದ ಸಾಧ್ಯತೆಗಳು ಇರುವಂಥದ್ದು. ಯಾಕಂತ ಅಂದರೆ ಈಗಾಗಲೇ ಹೇಳಿದ್ದಾರೆ, ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀವಿ, ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡಬೇಕು ಅಷ್ಟೇ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಿಮಗೆ 22, 23ನೇ ಕಂತಿನ ಹಣ ಸೆಪ್ಟೆಂಬರ್ ಆ್ಯಂಡ್ ಹಾಗೇನು ಅಕ್ಟೋಬರ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 2 ಕಂತಿನ ಹಣ ಬರುವಂತಹ ಪಾಸಿಬಿಲಿಟೀಸ್ ಆದರೆ ತುಂಬ ಇರುವಂಥದ್ದು. ಆ್ಯಂಡ್ ಅತಿ ಶೀಘ್ರದಲ್ಲೇ ನಿಮಗೆ ಜಮಾ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಸರ್ಕಾರ ಯಾವಾಗಾದ್ರೂ ಹಣ ಆದರೆ ಬಿಡುಗಡೆ ಮಾಡ್ಬೋದು. ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಬಿಡುಗಡೆ ಮಾಡಿದ ಆದಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಏನೋ ಒಂದು 15 to 20 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಹಣ ಜಮಾ ಆಗ್ತಾ ಹೋಗುತ್ತೆ. ಈಗ ಮೊದಲಿಗೆ ಬಂದುಬಿಟ್ಟು ನಿಮಗೆ ಇದೇ ತಿಂಗಳಲ್ಲಿ 22ನೇ ಕಂತು ಹಣ ಜಮಾ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಕ್ಟೋಬರ್ ತಿಂಗಳಲ್ಲಂತೂ ನಿಮಗೆ ಅಟ್ಲೀಸ್ಟ್ 2,000 ಹಣ ಆದರೂ ಜಮಾ ಆಗಲೇ ಆಗುತ್ತೆ. ನಾನು ಏನು ಕೊನೆಯಲ್ಲಿ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದೆ, ಆ ಒಂದು ಗುಡ್ ನ್ಯೂಸ್ ಏನಿರುತ್ತೆ ಅಂತ ಅಂದರೆ ದಸರಾ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದಿಷ್ಟು ಕಡೆ ಹೇಳಿಕೆ ಬರುತ್ತೆ. ಆ್ಯಂಡ್ ಹಾಗೇನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಈ ತಿಂಗಳಲ್ಲಿ ಏನಾದರೂ ನಿಮಗೆ
ನಿಮಗೆ 2,000 ಹಣ ಜಮಾ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಯಾವುದೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಮಂತು 2ನೇ ತಾರೀಕು ದಸರಾ ಹಬ್ಬ ಇರೋದ್ರಿಂದ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದಂತೂ ಗ್ಯಾರಂಟಿಯಾಗಿ ಬರುತ್ತೆ. ಅದು 2,000 ಹಣ ಆದರೂ ಜಮಾ ಆಗ್ಬೋದು, ಇಲ್ಲ ಅಂತಂದರೆ 4,000 ಹಣ ಆದರೂ ಜಮಾ ಆಗ್ಬೋದು. ಸೊ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ ನಿಮ್ಗೆ ಈ ತಿಂಗಳಲ್ಲಿ ಆದರೆ ಆದಷ್ಟು ಬೇಗ ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ಹಣ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಿಮಗೆ ಇದೇ ತಿಂಗಳಲ್ಲಿ 2,000 ಹಣ ಜಮಾ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ದಸರಾ ಹಬ್ಬದ ಪ್ರಯುಕ್ತ 2,000 ಹಣ ಆದರೆ ಜಮಾ ಆಗುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಥಾಟ್ ಆದರೆ ಬಂದಿರುತ್ತೆ. ಆ್ಯಂಡ್ ಒಂದಿಷ್ಟು ಮಹಿಳೆಯರು ಕಮೆಂಟ್ಸನ್ನು ಮಾಡಿದರು. ನಿಜಕ್ಕೂ ನಾನು ಆ ಕಮೆಂಟ್ಸನ್ನು ಓದಿದೆ. ಏನು ಸರ್ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದವರು ಇವಾಗ ನೋಡಿದ್ರೆ ಹಬ್ಬದಿಂದ ಹಬ್ಬಕ್ಕೆ ಕೊಡ್ತಿದ್ದಾರೆ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಜಮಾ ಮಾಡಿದ್ರು, ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಜಮಾ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ದಸರಾ ಹಬ್ಬಕ್ಕೆ ಜಮಾ ಮಾಡ್ತಾರಲ್ವ. ಹಾಗಿದ್ರೆ ಇನ್ನು ನೆಕ್ಸ್ಟ್ ಕಂತಿನ ಹಣ ಬಂದುಬಿಟ್ಟು ನಮಗೇನು ದೀಪಾವಳಿ ಹಬ್ಬಕ್ಕೆ ಸಿಗೋದು ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿಯರು ಕೇಳ್ತಿರುವಂಥದ್ದು. ನೋಡಿ, ಸರ್ಕಾರ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೆ ಏನು ಅಂತ ಹೇಳಿಬಿಟ್ಟು ಯಾವುದೇ ಥರದ ಅಫಿಷಿಯಲ್ ಅಪ್ಡೇಟ್ಸನ್ನು ಕೊಡ್ತಿಲ್ಲ. ಜಸ್ಟ್ ಏನು ಅಪ್ಡೇಟ್ಸನ್ನು ಕೊಡ್ತಿದ್ದಾರೆ ಅಂತ ಅಂದರೆ ಸೆಪ್ಟೆಂಬರ್ ಅಂಡ್ ಆಗಿನೋ ಅಕ್ಟೋಬರ್ ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿರೋದು. ಸೊ ನಿಮಗೆ ಗೃಹಲಕ್ಷ್ಮಿಯರು ಯಾರೆಲ್ಲ 21ನೇ ಕಂತು ಹಣದವರೆಗೂ ಪಡ್ಕೊಂಡು 22, 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಾನು ನಿಮಗೆ ಯಾಕೆ ಮತ್ತೆ ಸಪ್ರೇಟಾಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟೆ ಅಂತ ಅಂದರೆ ಒಂದೇ ರೀಸನ್ನು, ಇದುವರೆಗೂ 22ನೇ ಕಂತು ಹಣ ಯಾರಿಗೂ ಸಹ ಬಂದಿಲ್ಲ. ನೀವೇನೆಲ್ಲ ವೀಡಿಯೋಸನ್ನು ವಾಚ್ ಮಾಡಿದ್ದೀರಾ, 12 ಗಂಟೆಗೆ ಬಿಡುಗಡೆ ಆಗುತ್ತೆ, 2 ಗಂಟೆಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಇದುವರೆಗೂ ಸಹ ಹಣ ಬಿಡುಗಡೆ ಮಾಡಿಲ್ಲ. ಆ್ಯಂಡ್ ಇಂತಹ ದಿನಾಂಕಕ್ಕೆ ಇಂತಹ ಟೈಮಿಂಗ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಹೇಳಿಲ್ಲ. ನಿಮಗೆ ಯಾವ ಟೈಮ್ಗಾದರೂ ಹಣನ ಬಿಡುಗಡೆ ಮಾಡ್ಬೋದು. ಬಟ್ ಯಾವಾಗ ಒಂದು ಸರಿ ಹಣ ಬಿಡುಗಡೆ ಮಾಡ್ತಾರೆ, 22ನೇ ಕಂತು ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ, ಖಂಡಿತವಾಗ್ಲೂ ಎಲ್ರಿಗಿಂತ ಮುಂಚೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಮಾಡಿರೋವಂಥ ವಿಡಿಯೋ ನಿಮಗೆ ತಲುಪಬೇಕು ಅಂತ ಅಂದರೆ ನೀವು ಮಾಡಬೇಕಿರುವಂಥ ಕೆಲಸ ಇಷ್ಟೇ. ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಟಿಫಿಕೇಷನ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋಸ್ ನಿಮ್ಮವರೆಗೂ ತಲುಪುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಆಗಿರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, 21ನೇ ಕಂತು ಹಣದವರೆಗೂ ನಿಮ್ಗೆ ಬಂದಿದೆಯಾ ಇಲ್ವಾ, ಆ್ಯಂಡ್ ಜೊತೆಗೆ ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.